ಕಾರವಾರ ನಗರದ ಅಂಬೇಡ್ಕರ್ ಕಾಲೋನಿಯ ನಿವಾಸಿ ರೋಷನ್ ಹುಲಸ್ವಾರ್ ಕೊಲೆ ಪ್ರಕರಣದ ಉಳಿದ ಆರೋಪಿಗಳನ್ನು ತಕ್ಷಣ ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಮೃತರ ತಾಯಿ ಶಕುಂತಲಾ ಹುಲಸ್ವಾರ್ ಆಗ್ರಹಿಸಿದರು. ನಗರದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಗನ ಚಿಕಿತ್ಸೆಗೆ ಸಾಲ ಸೂಲ ಮಾಡಿ 10 ಲಕ್ಷಕ್ಕೂ ಅಧಿಕ ಹಣ ಖರ್ಚು ಮಾಡಿದ್ರೂ ಈತನನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕುಟುಂಬದ ಆಧಾರವಾಗಿದ್ದ ಮಗನನ್ನ ಕಳೆದುಕೊಂಡಿರುವ ದುಃಖದಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ. ಪ್ರಕರಣದ ಎಲ್ಲ ಆರೋಪಿಗಳನ್ನು ಬಂಧಿಸಿ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ನಗರಸಭೆ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷೆ ಮಾಲಾ ಹುಲಸ್ವಾರ್ ಮಾತನಾಡಿ, ಶಕುಂತಲಾ ಅವರ ಕುಟುಂಬ ಆರ್ಥಿಕವಾಗಿ ದುರ್ಬಲವಾಗಿದ್ದು ಮಗನ ಸಾವಿನಿಂದ ಸಂಕಷ್ಟಕ್ಕೆ ಸಿಲುಕಿದೆ. ಘಟನೆ ನಡೆದು 16 ದಿನಗಳಾದರೂ ಶಾಸಕರು ಸೇರಿದಂತೆ ಯಾವುದೇ ಜನಪ್ರತಿನಿಧಿಗಳು ಕುಟುಂಬವನ್ನ ಭೇಟಿ ಮಾಡಿಲ್ಲ. ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಜೈ ಭೀಮ್ ಸಂಘಟನೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಶಾಂತಾರಾಮ್ ಹುಲಸ್ವಾರ್ ಮಾತನಾಡಿ, ಮೃತನ ಸಹೋದರ ಪ್ರಜ್ವಲ್ ಅವರಿಗೆ ಆರೋಪಿಗಳಿಂದ ಜೀವ ಬೆದರಿಕೆ ಎದುರಾಗುತ್ತಿದೆ ಎಂದು ಆರೋಪಿಸಿದರು. ಪ್ರಕರಣದಲ್ಲಿ ಭಾಗಿಯಾಗಿರುವ ಎಲ್ಲ ಆರೋಪಿಗಳನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಮೃತನ ಸಹೋದರ ಪ್ರಜ್ವಲ್ ಮಾತನಾಡಿ, ಇನ್ಸ್ಟಾಗ್ರಾಂ ರೀಲ್ಸ್ ಕಳುಹಿಸುವ ವಿಚಾರಕ್ಕೆ ಸಂಬಂಧಿಸಿದ ಜಗಳವೇ ಘಟನೆಯ ಹಿನ್ನೆಲೆಯಾಗಿದೆ. ಪ್ರಕರಣದ 3 ಆರೋಪಿಗಳ ಪೈಕಿ ಒಬ್ಬನನ್ನ ಮಾತ್ರ ಪೊಲೀಸರು ಬಂಧಿಸಿದ್ದು, ಉಳಿದ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿದರು. ಅವರ ಮಗನಿಗೆ ಅನ್ಯಾಯ ಆಗಿದೆ, ಅವರ ಫ್ಯಾಮಿಲಿಗೆ ಅನ್ಯಾಯ ಆಗಿದೆ. ಆ ಅನ್ಯಾಯವನ್ನು ನಾವು ಸರಿಪಡಿಸಿಕೊಳ್ಬೇಕಾಗಿದೆ. ನಿಮಗೆಲ್ಲ ಗೊತ್ತೇ ಇದೆ ಏನಂತ ಹೇಳಿದ್ರೆ, ಜನಪ್ರತಿನಿಧಿಗಳು ಈಗ ಒಂದು ಏನೋ ಇನ್ಸಿಡೆಂಟ್ ಆಯ್ತು, ದೊಡ್ಡ ಏನೋ ಘಟನೆ ಆಯ್ತು ಅಂತ ಹೇಳಿದ್ರು ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಲಿಕ್ಕೆ ಹೋಗ್ತಾರೆ. ಆದ್ರೆ 14 ದಿನ ಆಯ್ತು, ಈಗ ಯಾರು ಸಹಿತ ನಮ್ಮ ಕಾಲಿಗೆ ಭೇಟಿ ಕೊಟ್ಟಿಲ್ಲ, ಮತ್ತೆ ಆ ಶಕುಂತಲಾ ಅವರಿಗೆ ಮಾತಾಡಿಸುವಂತ ಕೆಲಸನೂ ಆಗಿಲ್ಲ. ಈಗಾಗಲೇ ಒಂದು 10 ಲಕ್ಷಕ್ಕಿಂತ ಹೆಚ್ಚು ಅವರಿಗೆ ಖರ್ಚಾಗಿದೆ. ನಾವೆಲ್ಲರೂ ಸೇರಿ ಏನೇನೋ ಮಾಡಿ ಒಂದು ಬಡ ಕುಟುಂಬಕ್ಕೆ ಸಹಾಯ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಅವ್ರ ಮಗ ಬದುಕು ಬರಲಿ ಅಂತ ಹೇಳಿ ನಾವೆಲ್ಲ ಮಾಡಿದ್ದು ಅದು ವ್ಯರ್ಥ ಆಗೋಗಿದೆ. ಅವ್ರ ಮಗ ಬದುಕುಳ್ಳೇ ಇಲ್ಲ. ಆದ್ರೆ ಅವ್ರ ತಾಯಿಗೆ ಆ ಮಗ ಏನೋ ಪಾಪ ದುಡ್ಕೊಂಡು ತಂದು ಕೊಡ್ತಾ ಇದ್ದ, ಅದು ಸಹಿತ ಅವರಿಗೆ ಈಗ ಇಲ್ಲ. ಆ ಮಗನ ಒಂದು ನೆರವು ಸಹಿತ ಇಲ್ಲ. ನಾವು ಈ ಪ್ರೆಸ್ ಮೀಟಿಗೆ ಬರೋ ಉದ್ದೇಶ ಅಂತ ಹೇಳಿದ್ರೆ, ಎಲ್ಲರಿಗೂ ಗೊತ್ತಾಗ್ಬೇಕು, ನಾವು ನಮ್ಮ ಹಳ್ಳಿಯವರು ಮತದಾನಕ್ಕೆ ಬರ್ತಾರೆ, ಮತ ಹಾಕ್ತಾರೆ, ಜನಪ್ರತಿನಿಧಿಗೆ ಆಸೆ ತರ್ತಾರೆ. ನಾವು ಅವರು ಇವರಿಗೆ ಸಹಾಯ ಮಾಡಬೇಕು, ಇವರಿಗೆ ಬಂದು ಏನೋ ಹೆಲ್ಪ್ ಮಾಡಬೇಕು, ದುಡ್ಡು ಕೊಡ್ಬೇಕು ಅಂತ ಕೇಳ್ತಾ ಇಲ್ಲ. ನಮ್ದು ಒಂದು ರೈಟ್ಸ್ ಇದೆಯಲ್ಲ, ನಾವು ಪತ್ರಿಕೆ ಮೂಲಕ ಹೇಳುವಂತ ನಮಗೂ ಕೂಡ ರೈಟ್ಸ್ ಇದೆ. ಅದರಿಂದ ನಾವು ಈ ಒಂದು ಇದನ್ನು ಮಾಡ್ತಾ ಇದ್ದೇವೆ. ನಮ್ಮ ಮಕ್ಕಳಿಗೂ ಗೊತ್ತಾಗ್ಬೇಕು. ನಮ್ಮ ಕಲ್ಲಲ್ಲಿರುವ ಮಕ್ಕಳಿಗೆ ಏನಾಗಿದೆ ಅಂತ ಹೇಳಿದ್ರೆ ಏನೂ ಗೊತ್ತಿಲ್ಲ, ಬಾಕಿ ಎಲ್ಲ ವಿಷಯಗಳು ಗೊತ್ತಿದೆ. ಈ ವಿಷಯ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಏನೋ ಅನ್ಯಾಯ ಆಗಿದ್ರೆ ಯಾರ ಹತ್ರ ಹೋಗ್ಬೇಕು ಅನ್ನೋ ವಿಷಯ ಅವರಿಗೆ ಗೊತ್ತಿಲ್ಲ. ಮುಂದೆ ನಮ್ಮ ಕಲ್ಲಿಯಲ್ಲಿ ಈ ತರದ ಘಟನೆಗಳು ಆಗ್ಬಾರ್ದು. ಇದಕ್ಕೆ ನಾವೆಲ್ಲರೂ ನಮ್ಮ ಇರುವಂತ ಜನರು ಆ ಕಲ್ಲಿಯಲ್ಲಿ ಈ ಘಟನೆ ಇನ್ನು ಮುಂದೆ ಆಗ್ಬಾರ್ದು ಅಂತ ಏನಾದ್ರೂ ಮಾಡ್ಬೇಕು ಅನ್ನೋ ಉದ್ದೇಶನೂ ಕೂಡ ನಮಗಿದೆ. ಮುಂದಿನ ಪೀಳಿಗೆ ಒಳ್ಳೆ ರೀತಿಯಿಂದ ಆಗ್ಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ದಾರಿಯಿಂದ ನಡಿಬೇಕು ಅಂತ ಹೇಳಿ ನಾವು ಪತ್ರಿಕೆಗೆ ಬರುವ ಉದ್ದೇಶ ಅದೇ ಆಗಿತ್ತು. ಆದ್ರಿಂದ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ಆದಷ್ಟು ನೀವು ಇದನ್ನ ಈ ಮಹಿಳೆಗೆ ಒಂದು ನ್ಯಾಯ ಕೊಡಿಸ್ಲಿಕ್ಕೆ ನೀವು ನಮ್ಮ ಮಗ ಹೊಡೆದಿದೆ ಅಂತ ಕೇಳ್ಕೊಂಡು ನಾನು ಫೋನ್ ಮಾಡಿದ್ರೆ ಓಡಿದೆ. ಅಷ್ಟೇ ನನಗೆ ಗೊತ್ತಿದೆ ಸರ್. ಮತ್ತು ಮುಂದೆ ಏನಾಯ್ತು ನನಗೆ ಗೊತ್ತಿಲ್ಲ, ನನಗೆ ಯಾರು ಹೊಡೆದಿದೆ ಅಂತ. ಅವ್ರು ಹೇಳಿದ ಮಗ ಹೇಳಿದ, ಚಿಕ್ಕವರು ನಾನು 3 ಜನ ಸೇರ್ಕೊಂಡು ಹೊಡೆದಿದೆ ಅಂತ ಕೇಳಿ, ಯಾರು ಹೊಡೆದಿದ್ದಾರೆ ಸಂತೋಷ ಅಂತ ಹೇಳಿ ಎಲ್ಲರೂ ಮದುವೆಗೆ ಕೇಳ್ಬೇಕಲ್ಲ. ಒಬ್ಬರು ಬಿಡುದು 3 ಜನಕ್ಕೆ ಸೇರ್ಕೊಂಡು ಏನಾಯ್ತು ಏನಿಲ್ಲ ಅಂತ ಹೇಳ್ಬೇಕಲ್ಲ ಸರ್. ಯಾಕೆ ಬಿಟ್ಟಿದ್ರೆ ಎಲ್ಲರಿಗೆ ನೀನು? ನಮಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಇಷ್ಟೆಲ್ಲ ಅಂತಂದ್ರೆ ನಮಗೆ ಹೇಳಿಲ್ಲ ಏನಾಯ್ತು ಅಂತ, ಯಾಕಂತ ನಮ್ಗೆ ನ್ಯಾಯ ಬೇಕು ಸರ್. ನಮ್ಗೆ 3 ಜನದ ನ್ಯಾಯ ನಮ್ಗೆ ಬೇಕು. ನಾವು ಬಿಡುದಿಲ್ಲ ಯಾರಿಗೆ. ನಮಗೆ ಬಂದು ಸಾಯಿದೆಯಲ್ಲ, ಯಾಕೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಎಷ್ಟು 8 ಲಕ್ಷ ಟ್ರೀಟ್ಮೆಂಟ್ ಮಾಡ್ಕೊಂಡು ಆಸ್ಪತ್ರೆಯಲ್ಲಿ ಬಿಟ್ಟು ಹಾಕಿದ್ದು ನಾನು. ಯಾರು ನಿಮಗೆ ಯಾರು ಕೇಳಿಲ್ಲ, ಯಾರು ಏನಾಯ್ತು. ನಮ್ಗೆ ನ್ಯಾಯ ಬೇಕು. ನಾವು ಯಾರಿಗೆ ಬಿಡುದಿಲ್ಲ, 3 ಜನಕ್ಕೆ ಬಿಡುದಿಲ್ಲ. ಬೇಕಾದ್ರೆ ಬೇಕು ನ್ಯಾಯ. ನಮ್ಮ ಮಕ್ಕಳಿಗೆ ಸಾಯಿದೆಯಲ್ಲ, ಯಾಕೆ ಆ ಥರ ಮಾಡ್ಕೊಂಡು ಕೇಳ್ಬೇಕಲ್ಲ. ಮನೆಯವರು ಏನಾಯ್ತು ಏನಿಲ್ಲ ಅಂತ ಅಮ್ಮ ಕೇಳ್ಬೇಕು, ತಮ್ಮರಿಗೆ ಕೇಳಬೇಕು, ಅಕ್ಕ ತಂಗಿದ್ರೆ ಎಲ್ಲರೂ ಕೇಳ್ಬೇಕಲ್ಲ. ಹೇಗೆ ಕೇಳಿಸ್ತಾರ? 3 ಜನ ಸೇರ್ಕೊಂಡು ಹೊಡೆದಿದ್ದಾರೆ ಯಾಕಂತ ಹೇಳ್ಬೇಕಲ್ಲ. ಈ ಘಟನೆ ಆದ ನಂತರ ಸ್ಪಾಟಿಗೆ ಪೊಲೀಸರು ಹೋಗಿದ್ದಾರೆ. ಸಂಬಂಧಪಟ್ಟ ಅವರನ್ನ ವಿಚಾರಣೆ ಮಾಡಲಿಕ್ಕೆ ನ್ಯಾಯಾಲಯಗಳು ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ.
ತದನಂತರ ಈ ಟ್ರೀಟ್ಮೆಂಟ್ಗೋಸ್ಕರ ನಾವು ಹೆಚ್ಚಿನ ಟ್ರೀಟ್ಮೆಂಟ್ಗೋಸ್ಕರ ಏಜ್ ಹಾಸ್ಪಿಟಲ್ ಕರ್ಕೊಳ್ಳೋದು. ತದನಂತರ ಪೊಲೀಸರು ಕೂಡ ಪೇದೆಗಳನ್ನು ಒಪ್ಪಿಬಿಟ್ಟು ವಿಚಾರ ಮಾಡ್ಕೊಂಡ್ಬಿಟ್ಟು ವಿಡಿಯೋಗಳನ್ನು ಮಾಡ್ಕೊಂಡ್ಬಿಟ್ಟು ತದನಂತರ ಆ ಆರೋಪಿಗೆ ಕಸ್ಟಡಿ ತಗೊಂಡಿದ್ದಾರೆ. ಈಗ ನಮ್ಮ ಸಮಾಜದ ಒಂದು ಸಮಸ್ಯೆ ಅಂತಂದ್ರೆ ಇಷ್ಟೆಲ್ಲ ದಿನಗಳು ಆದರೂ ಕೂಡ ಪತ್ರಿಕೆಗೆ ಬಂದಿದೆ, ನಿನ್ನೆ ಜನ ಮಾಧ್ಯಮದಲ್ಲಿ ಬಂದಿದೆ, ಇವತ್ತೇ ಗ್ರಾಮೀಣದಲ್ಲಿ ಬಂದಿದೆ. ತಾವು ನಮ್ಮ ಉತ್ತರ ಕನ್ನಡದ ಪ್ರತಿಭಾವಂತ ಪತ್ರಕರ್ತರು, ನೇರ ನಿಟ್ಟ ಮಾತಾಡುವವರು. ಸುದ್ದಿಗೋಷ್ಠಿಯಲ್ಲಿ ದೇವಾನಂದ್ ಠಾಣೇಕರ್, ಲೀಲಾಬಾಯಿ, ರಮೇಶ್ ಮುದುಗೇಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.